ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ನಲ್ಲಿ ಈವನ್ ಸೀರೀಸ್ ಇದ್ದರೆ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಅಂತಂದರೆ ಪ್ರತಿ ವರ್ಷ ದುಡ್ಡಿಟ್ಟರೆ ನೀವು ಬ್ಯಾಂಕಲ್ಲಿ ಪ್ರತಿ ವರ್ಷ ದುಡ್ಡು ಇಡ್ತಾ ಇದ್ದೀರಾ, ಒಂದು 5 ವರ್ಷ ಆದಮೇಲೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡೋದು ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್. ಒಂದೇ ಸತಿ ದುಡ್ಡಿಟ್ಟರೆ ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಪ್ರತಿ ವರ್ಷನೂ ದುಡ್ಡು ಇಡ್ತಾ ಇದ್ದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸನ್ನು ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಈವನ್ ಸೀರೀಸ್, ಅನ್ಈವನ್ ಸೀರೀಸ್ ಅಂತ ಬರುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅನ್ಈವನ್ ಸೀರೀಸ್ ಮಾಡಿಸಿದ್ದೆ. ಅನ್ಈವನ್ ಸೀರೀಸ್ ಅಂತಂದರೆ ಪ್ರತಿ ವರ್ಷ ಇಡೋವಂಥ ಅಮೌಂಟು ಸೇಮ್ ಇರಲ್ಲ. ಈ ವರ್ಷ 5,000, ಮುಂದಿನ ವರ್ಷ 10,000, ಅದ್ರ ಮುಂದಿನ ವರ್ಷ 14,000, ಆ ಥರ ಬೇರೆ ಬೇರೆ ಥರ ಅಮೌಂಟನ್ನು ಇಡ್ತಾ ಇದ್ದರೆ ಅದಕ್ಕೆ ಅನ್ಈವನ್ ಸೀರೀಸ್ ಅಂತ ಅಂತೀವಿ. ಈವನ್ ಸೀರೀಸ್ ಅಂತಂದರೆ ಪ್ರತಿ ವರ್ಷ ಇಡೋವಂಥ ಅಮೌಂಟು ಸೇಮ್ ಆಗಿದ್ದರೆ ಅದಕ್ಕೆ ಈವನ್ ಸೀರೀಸ್ ಅಂತ ಅಂತೀವಿ. ಸೊ ಇಲ್ಲಿ 2 ಫಾರ್ಮುಲಾ ಇದೆ. ಬಿಗಿನಿಂಗ್ ಆದರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು, P × 1 + r ಹೋಲ್ ಟು ದ ಪವರ್ ಆಫ್ n - 1 ಡಿವೈಡೆಡ್ ಬೈ r ಇಂಟು 1 + r. ಎಂಡ್ ಆದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಈಕ್ವಲ್ಸ್ P × 1 + r ಹೋಲ್ ಟು ದ ಪವರ್ ಆಫ್ n - 1 ಡಿವೈಡೆಡ್ ಬೈ r. ಆರ್ ನಾವು ಅನ್ಈವನ್ ಸೀರೀಸಿಗೆ ಏನು ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ವೋ ಅದೇ ಫಾರ್ಮುಲಾ ಅಪ್ಲೈ ಮಾಡಿದ್ರೂ ಆಗುತ್ತೆ. ಸೊ ನಾನು ರೆಕಮೆಂಡ್ ಮಾಡೋವಂಥದ್ದು ಅನ್ಈವನ್ ಸೀರೀಸಿಗೆ ಏನು ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ರೋ ಅದೇ ಫಾರ್ಮುಲಾ ಅಪ್ಲೈ ಮಾಡಿ. ಏನಕ್ಕೆಂದರೆ ಹೇಗಿದ್ರೂ ಅದನ್ನು ಕಲ್ತಿರ್ತೀರಾ. ಸೊ ಇಲ್ಲೂ ಅದನ್ನೇ ಅಪ್ಲೈ ಮಾಡಿದ್ರೆ ಆಯಿತು. ಸೊ ನೀವು ಮತ್ತೆ ಇದನ್ನು ಈವನ್ ಸೀರೀಸಿಗೆ ಫಾರ್ಮುಲಾ ಬಟ್ ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಇದು. ಇದನ್ನು ಮತ್ತಿಲ್ಲ ಅಂತಂದರೆ ಹೊಸದಾಗಿ ಕಲಿಬೇಕಾಗತ್ತೆ. ಸೊ ನಾನು 2 ಮೆಥಡ್ನಲ್ಲಿ ಪ್ರಾಬ್ಲಮ್ ಮಾಡಿಸಿರ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡಿದ್ರೆ ಆಯಿತು. ಈವನ್ ಸೀರೀಸ್ ಅಂತಂದರೆ ಪ್ರತಿ ವರ್ಷ ಇಡೋವಂಥ ಅಮೌಂಟು ಸೇಮ್ ಇದ್ದರೆ ಅದಕ್ಕೆ ಈವನ್ ಸೀರೀಸ್, ಪ್ರತಿ ವರ್ಷ ಇಡೋವಂಥ ಅಮೌಂಟ್ ಸೇಮ್ ಇಲ್ಲ ಅಂತಂದರೆ ಅದಕ್ಕೆ ಅನ್ಈವನ್ ಸೀರೀಸ್ ಅಂತ ಅಂತೀವಿ. ಸೊ ನೀವು ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮನ್ನು ಗಮನಿಸ್ಬೋದು. 2023 ಕೇಳಿರುವಂಥ ಪ್ರಾಬ್ಲಮ್ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಏನು ಕ್ವಶನ್ ಕೇಳಿದ್ದಾರೆ? ಮಿಸ್ಟರ್ ಎಕ್ಸ್ ಡೆಪಾಸಿಟೆಡ್ ₹9,000 ಎಟ್ ದ ಎಂಡ್ ಆಫ್ ದ ಈಚ್ ಇಯರ್. ಪ್ರತಿ ವರ್ಷನೂ ₹9,000 ದುಡ್ಡು ಇಡ್ತಾ ಇದ್ದಾನೆ. ಒಂದೇ ಸತಿ ಇಟ್ಟರೆ ನೀವು ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಪ್ರತಿ ವರ್ಷನೂ ಇಡ್ತಾ ಇದ್ದಾನೆ. ಎಷ್ಟು ವರ್ಷ ಇಡ್ತಿದ್ದಾನೆ? 4 ವರ್ಷ ಇಡ್ತಿದ್ದಾನೆ. ಬಿಗಿನಿಂಗಲ್ಲಿ ಇಡ್ತಿದ್ದಾನ, ಎಂಡಲ್ಲಿ ಇಡ್ತಿದ್ದಾನ? ಎಂಡಲ್ಲಿ ದುಡ್ಡು ಇಡ್ತಾ ಇದ್ದಾನೆ. ನೀವೇನು ಫೈಂಡ್ ಔಟ್ ಮಾಡಬೇಕು? ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್. ಸೊ ಸಿಂಪಲ್ ಕ್ಯಾಲ್ಕುಲೇಷನ್. ಫಸ್ಟು ನಿಮಗೆ ಏನು ಗಮನಕ್ಕೆ ಬರಬೇಕು ಅಂತಂದರೆ ₹9,000 ಪ್ರತಿ ವರ್ಷನೂ ಇಡ್ತಿದ್ದಾನೆ, 4 ವರ್ಷ ಇಡ್ತಾ ಇದ್ದಾನೆ. 9 × 4 = 36. ನಿಮ್ಮ ಆನ್ಸರ್ 36,000ಕ್ಕಿಂತ ಜಾಸ್ತಿ ಆನ್ಸರ್ ಬರಬೇಕು. ಸೊ ಫಸ್ಟ್ ನಾನೀಗ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಈಕ್ವಲ್ಸ್ P1 × 1 + r ಹೋಲ್ ಟು ದ ಪವರ್ ಆಫ್ n - 1 ಪ್ಲಸ್ P2 × 1 + r ಹೋಲ್ ಟು ದ ಪವರ್ ಆಫ್ n - 2 ಪ್ಲಸ್ P3 × 1 + r ಹೋಲ್ ಟು ದ ಪವರ್ ಆಫ್ n - 3 ಪ್ಲಸ್ P4 × 1 + r ಹೋಲ್ ಟು ದ ಪವರ್ ಆಫ್ n - 4. ಹೀಗೆ ಎಲ್ಲಿ ತನಕ ಬರ್ಕೊಳ್ಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಎಷ್ಟು ವರ್ಷ ಇಡ್ತಾ ಇದ್ದಾರೆ? 4 ವರ್ಷ ಇಡ್ತಿದ್ದಾರೆ. ಸೊ 4 ಸತಿ ಬರ್ಕೊಂಡ್ರೆ ಆಯಿತು. 1 2 3 4. ಸೊ ಇಲ್ಲಿ ಆರ್ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಕ್ವಶನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 10% ಅನ್ನು ಕೊಟ್ಟಿದ್ದಾರೆ. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿದ್ರು ಡಿವೈಡೆಡ್ ಬೈ 100 ಮಾಡಿ ಬರ್ಕೊಳ್ಬೇಕು. 10 ಡಿವೈಡೆಡ್ ಬೈ 100 ಮಾಡಿದಾಗ ಬರುವಂಥ ಆನ್ಸರ್ 0.10. ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್ ಕ್ವಶನಲ್ಲೇ ಕೊಟ್ಟಿದ್ದಾರೆ 4 ಇಯರ್ಸ್. ನೆಕ್ಸ್ಟ್ ಪಿ ಅಂತಂದರೆ ಪ್ರತಿ ವರ್ಷ ಇಡುವಂಥ ಅಮೌಂಟು. ಸೊ P1 ಅಂತಂದರೆ ಫಸ್ಟ್ ಇಯರ್ ಎಷ್ಟು ಅಮೌಂಟ್ ಇಡ್ತಿದ್ದಾರೆ? ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಇಯರ್ ಎಲ್ಲ ವರ್ಷವೂ ಸೇಮ್ ಅಮೌಂಟ್ ಇಡ್ತಾ ಇದ್ದಾರೆ. 9,000 × 1 + 0.10 ಟು ದ ಪವರ್ ಆಫ್ n ಮೀನ್ಸ್ 4 - 1 ಪ್ಲಸ್ 9,000 × 1 ಪ್ಲಸ್ ಇಂಟ್ರೆಸ್ಟ್ ಆರ್ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ 0.10 ಟು ದ ಪವರ್ ಆಫ್ n - 2 ಅಂದರೆ 4 - 2 ಪ್ಲಸ್ 9,000 × 1 + r ಟು ದ ಪವರ್ ಆಫ್ n - 3 1 + 0.10 ಟು ದ ಪವರ್ ಆಫ್ 4 - 3 ಪ್ಲಸ್ 9,000 × 1 + 0.10 ಟು ದ ಪವರ್ ಆಫ್ n - 4 ಅಂದರೆ 4 - 4. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಸಿಗುತ್ತೆ. ಸೊ 9,000 × 1.10 ಇವೆರಡನ್ನು ಆ್ಯಡ್ ಮಾಡಿದಾಗ 1.10 ಬರುತ್ತೆ. 4 - 1 ಅಂತಂದರೆ 3 ಪ್ಲಸ್ 9,000 × 1.10 ಟು ದ ಪವರ್ ಆಫ್ 4 - 2 ಅಂತಂದರೆ 2 ಪ್ಲಸ್ 9,000 × 1.10 ಟು ದ ಪವರ್ ಆಫ್ 4 - 3 ಅಂತಂದರೆ 1 ಪ್ಲಸ್ 9,000 × 1.10 ಟು ದ ಪವರ್ ಆಫ್ 4 - 4 ಅಂದರೆ 0. ಸೊ
ನೆಕ್ಸ್ಟ್ ಏನು ಮಾಡಬೇಕು, ವಿತಿನ್ ಬ್ರಾಕೆಟಲ್ಲಿರೋದನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಬೇಕು. 1.10 ಟು ದ ಪವರ್ ಆಫ್ 3 ಅಂತಂದರೆ 1.10 ಅಂತ ಕ್ಯಾಲ್ಸಿಯಲ್ಲಿ ಟೈಪ್ ಮಾಡಿ, ಒಂದು ಸತಿ ಇಂಟು ಬಟನ್, ಪವರ್ ಎಷ್ಟಿದೆಯೋ ಅದಕ್ಕಿಂತ ಒಂದು ಕಮ್ಮಿ, 2 ಸತಿ ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕು. 1.331 ಬರುತ್ತೆ. 1.331 ಪ್ಲಸ್ 9000 ಇಂಟು 1.10 ಟು ದ ಪವರ್ ಆಫ್ 2, 1.10, ಒಂದು ಸತಿ ಇಂಟು ಬಟನ್, 2 ಸತಿ, ಸಾರಿ ಇಲ್ಲಿ 2 ಇದೆ, ಒಂದು ಕಮ್ಮಿ, ಒಂದು ಸತಿ ಈಕ್ವಲ್ ಬಟನ್, 1.21 ಬರುತ್ತೆ. ನೆಕ್ಸ್ಟ್ 9000 ಇಂಟು 1.10 ಟು ದ ಪವರ್ ಆಫ್ 1, ಯಾವುದಕ್ಕೆ ಪವರ್ 1 ಇದ್ದು ಅಲ್ಲಿ ಏನು ನಂಬರ್ ಇದೆಯೋ ಅದೇ ನಂಬರನ್ನೇ ಬರ್ಕೊಳ್ಬೇಕು. ಯಾವುದಕ್ಕೆ ಪವರ್ 0 ಇದ್ದರೆ ವ್ಯಾಲ್ಯೂ 1 ಅಂತ ಅರ್ಥ. ಎಷ್ಟೇ ನಂಬರ್ ಇರಲಿ ಪವರ್ 0 ಇದ್ದರೆ ವ್ಯಾಲ್ಯೂ 1 ಅಂತ ಅರ್ಥ. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ 9000 ಇಂಟು 1.331 ಮಾಡಿದಾಗ ಆನ್ಸರ್ 11,979 ಬರುತ್ತೆ. ಪ್ಲಸ್ 9000 ಇಂಟು 1.21 ಮಾಡಿದಾಗ 10,890 ಪ್ಲಸ್ 9000 ಇಂಟು 1.10 ಮಾಡಿದಾಗ 9,900 ಪ್ಲಸ್ 9000 ಇಂಟು 1 ಮಾಡಿದಾಗ 9,000 ಆನ್ಸರ್ ಬರುತ್ತೆ. ಸೊ ದ ಫೈನಲ್ ಆನ್ಸರ್ ಈಸ್ 9,900 ಪ್ಲಸ್ 9,000 ಪ್ಲಸ್ 10,890 ಪ್ಲಸ್ 11,979. ಸೊ ದ ಫೈನಲ್ ಆನ್ಸರ್ ಈಸ್ 41,769. 41,769 ಬರುತ್ತೆ ಆನ್ಸರ್. ಸೊ ನಾನು ಆಗಲೇ ಹೇಳಿದ್ದೆ, ನೀವು ಇಟ್ಟಿರೋಂಥ ಅಮೌಂಟು 9,000ದಂಗೆ 4 ವರ್ಷ ಅಮೌಂಟ್ ಇಟ್ಟಿದ್ದೀರಾ, 9×4 36,000 ರೂಪಾಯಿ. ಸೊ ನಿಮ್ಮ ಆನ್ಸರ್ 36,000 ರೂಪಾಯಿಗಿಂತ ಜಾಸ್ತಿ ಆನ್ಸರ್ ಬರಬೇಕು. ಜಾಸ್ತಿ ಆನ್ಸರ್ ಬಂದಿದೆ. ಸೊ ಈ ಮೆಥಡಲ್ಲಿ ಬೇಕಾದರೂ ನೀವು ಪ್ರಾಬ್ಲಮ್ ಮಾಡ್ಬೋದು. ಇಲ್ಲ ಅಂತಂದರೆ ಈಗಷ್ಟೇ ಒಂದು ಫಾರ್ಮುಲಾ ಹೇಳಿದ್ದೆ ನೋಡಿ, ಎಂಡಲ್ಲಿ ಇಟ್ಟರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಈಕ್ವಲ್ಸ್ P ಇಂಟು 1 ಪ್ಲಸ್ R ಹೋಲ್ ಟು ದ ಪವರ್ ಆಫ್ n-1 ಡಿವೈಡೆಡ್ ಬೈ R. ಈ ಫಾರ್ಮುಲಾ ಬೇಕಾದರೂ ಅಪ್ಲೈ ಮಾಡ್ಬೋದು. ಬಟ್ ನಾನು ರೆಕಮೆಂಡ್ ಮಾಡೋದು, ಈಗ ಅನ್ಇವನ್ ಸೀರೀಸಿಗೆ ಹೇಗಿದ್ರು ಈ ಫಾರ್ಮುಲಾ ಓದಿರ್ತೀರಾ, ಸೊ ಇದರಲ್ಲೇ ಪ್ರಾಬ್ಲಮ್ ಮಾಡಿ. ಇದನ್ನು ಮಾಡಿಸ್ತೀನಿ, ಅದನ್ನು ಈಸಿ ಆಗುತ್ತೆ ಅಂತಂದರೆ ಅದರಲ್ಲಿ ಪ್ರಾಬ್ಲಮ್ ಮಾಡಿ. ಸೊ ಫಾರ್ಮುಲಾ ಏನು, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಈಕ್ವಲ್ಸ್ P ಇಂಟು 1 ಪ್ಲಸ್ R ಹೋಲ್ ಟು ದ ಪವರ್ ಆಫ್ n-1 ಡಿವೈಡೆಡ್ ಬೈ R. ಸೊ ಆ ಫಾರ್ಮುಲಾ ಬರ್ಕೊಂಡಿದ್ದೀನಿ ನಾನಿಲ್ಲಿ. ಎಂಡ್ ಅಂತ ಇದೆ, ಸೊ ಎಂಡಿನ ಫಾರ್ಮುಲಾ ಪ್ರತಿ ವರ್ಷದ ಎಂಡಲ್ಲಿ ದುಡ್ಡು ಇಡ್ತಾ ಇದ್ದಾರೆ. ಸೊ ಹಾಗಾಗಿ ಎಂಡಿನ ಫಾರ್ಮುಲಾ ಬರ್ಕೊಂಡಿದ್ದೀನಿ. P ಅಂತಂದರೆ ಪ್ರತಿ ವರ್ಷ ಇಡುವಂಥ ಅಮೌಂಟು 9,000 ಇಂಟು 1 ಪ್ಲಸ್ R ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ 0.10 ಟು ದ ಪವರ್ ಆಫ್ n ಮೀನ್ಸ್ 4 years, 4 - 1 ಅಲ್ಲ, -1 ಸಪ್ರೇಟ್, ಡಿವೈಡೆಡ್ ಬೈ ಅಗೈನ್ R ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ 0.10. ಇವಿಷ್ಟನ್ನು ಸಿಂಪ್ಲಿಫೈ ಮಾಡೋದು ವೆರಿ ಇಂಪಾರ್ಟೆಂಟ್. 9,000 ಇಂಟು ಫಸ್ಟು ವಿತಿನ್ ಬ್ರಾಕೆಟಲ್ಲಿ ಇರೋದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 1.10 ಟು ದ ಪವರ್ ಆಫ್ 4 - 1 ಡಿವೈಡೆಡ್ ಬೈ 0.10. ನೆಕ್ಸ್ಟ್ 9,000 ಇಂಟು 1.10 ಟು ದ ಪವರ್ ಆಫ್ 4 ಟೈಮ್ಸ್ ಮಾಡ್ಕೊಳ್ಬೇಕು. 1.10 ಒಂದು ಸತಿ ಇಂಟು ಬಟನ್, 3 ಸತಿ ಈಕ್ವಲ್ ಬಟನ್, ಅವಾಗ 1.4641 ಬರುತ್ತೆ. -1 ಡಿವೈಡೆಡ್ ಬೈ 0.10. ನೆಕ್ಸ್ಟ್ 9,000 ಇಂಟು 1.4641 ಹೇಗೆ ಬರುತ್ತೆ ಅಂತಂದರೆ 1.10 ಅಂತ ಟೈಪ್ ಮಾಡಿ ಕ್ಯಾಲ್ಸಿಯಲ್ಲಿ, ಒಂದು ಸತಿ ಇಂಟು ಬಟನ್, 3 ಸತಿ ಈಕ್ವಲ್ ಬಟನ್. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನೋಡಿ, ಡಿವೈಡ್ ಮಾಡಿ -1 ಮಾಡಿದ್ರು ಆಗುತ್ತೆ, -1 ಮಾಡಿ ಡಿವೈಡ್ ಮಾಡಿದ್ರು ಆಗುತ್ತೆ, ಹೇಗೆ ಮಾಡಿದ್ರು ಆನ್ಸರ್ ಒಂದು ಬರುತ್ತೆ. 1.4641 -1 ಡಿವೈಡೆಡ್ ಬೈ 0.10 ಮಾಡಿದಾಗ ಆನ್ಸರ್ 4.641 ಬರುತ್ತೆ. ಸೊ ಫೈನಲ್ ಆನ್ಸರ್ ಎಷ್ಟು ಅಂತಂದರೆ 9,000 ಇಂಟು 4.641. ಸೊ ದ ಫೈನಲ್ ಆನ್ಸರ್ ಈಸ್ 41,769. ಸೊ ನೀವು ಯಾವ ಮೆಥಡಲ್ಲಿ ಮಾಡಿದ್ರೂ ಆನ್ಸರ್ ಒಂದೇ. ಈ ಫಾರ್ಮುಲಾ ಬೇಕಾದರೂ ಮಾಡ್ಬೋದು, ಈ ಫಾರ್ಮುಲಾ ಬೇಕಾದರೂ ಮಾಡ್ಬೋದು. ಈವನ್ ಬಿಗಿನಿಂಗಲ್ಲಿ ಇಟ್ಟರು ಅಷ್ಟೇ. ಬಿಗಿನಿಂಗಲ್ಲಿ ಇಟ್ಟರೆ ನೋಡಿ, ಈ ಫಾರ್ಮುಲಾದಲ್ಲಿ ಆಲ್ರೆಡಿ ನಾನು ಪ್ರಾಬ್ಲಮ್ ಮಾಡಿಸಿದ್ದೀನಿ. ಈ ಫಾರ್ಮುಲಾ ಬೇಕಾದರೂ ಅಪ್ಲೈ ಮಾಡ್ಬೋದು, ಈ ಥರ ಫಾರ್ಮುಲಾ ಬೇಕಾದರೂ ನೋಡಿ, ಇಲ್ಲೊಂದು ಬೇರೆ ಫಾರ್ಮುಲಾ ಇದೆ, ಈ ಫಾರ್ಮುಲಾ ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಬಿಗಿನಿಂಗಲ್ಲಿ ಏನು ಮಾಡಬೇಕು ಅಂತಂದರೆ ಇದೇ ಫಾರ್ಮುಲಾ ಅಪ್ಲೈ ಮಾಡೋದು. ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತೆ ಅಂತಂದರೆ 1 ಪ್ಲಸ್ R, ಇದೇ ಪ್ರಾಬ್ಲಮಿಗೆ ಹೇಳಬೇಕು ಅಂತಂದರೆ 1 ಪ್ಲಸ್ R ಅಂತಂದರೆ ಎಷ್ಟು, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 0.10 ಆಗುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡಿದಾಗ 1.10 ಬರುತ್ತೆ. 9,000 ಇಂಟು 4.641 ಇಂಟು 1.10 ಆ ಥರದಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಬಿಗಿನಿಂಗಲ್ಲಿ ಇಟ್ಟರೆ ಈ ಫಾರ್ಮುಲಾ. ಬಟ್ ನಾನು ರೆಕಮೆಂಡ್ ಮಾಡುವಂಥದ್ದು
ಈ ಫಾರ್ಮುಲಾ ಬೇಡ, ಇದು ಹೊಸದಾಗಿ ಕಲಿಬೇಕು, ಇದನ್ನು ಆಲ್ರೆಡಿ ಕಲ್ತಿರ್ತೀರ. ಸೊ ಈ ಫಾರ್ಮುಲಾದಲ್ಲೇ ಪ್ರಾಬ್ಲಮ್ ಮಾಡಿ, ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಸ್ವಲ್ಪ ಲೆಂತಿ ಆಗುತ್ತೆ, ಬಟ್ ಹೊಸ ಫಾರ್ಮುಲಾ ಕಲಿಯುವಂಥ ಅವಶ್ಯಕತೆ ಇರಲ್ಲ. ನಿಮಗೆ ಯಾವ ಮೆಥಡ್, ಫಸ್ಟ್ ಮೆಥಡ್ ಈಸಿ ಆದರೆ ಫಸ್ಟ್ ಮೆಥಡಲ್ಲಿ ಮಾಡಿ, ಸೆಕೆಂಡ್ ಮೆಥಡ್ ಈಸಿ ಆದರೆ ಸೆಕೆಂಡ್ ಮೆಥಡಲ್ಲಿ ಮಾಡಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕು, ಎರಡು ಮಾಡಬೇಕು ಅಂತಿಲ್ಲ. ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡಲ್ಲಿ ಪ್ರಾಬ್ಲಮ್ ಮಾಡಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.